ಓಕೆ, ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದ ಪರಮೇಶ್ವರ್ ಅವರಿಗೆ ಸಮಸ್ಯೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರದ್ದು ಗಂಭೀರ ಆರೋಪ. ರನ್ಯಾ ಚಿನ್ನ ತರ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟವರು ಯಾರು? ಕಾಂಗ್ರೆಸ್ ಮಂತ್ರಿಗಳು ಮೆಸೇಜ್ ಕೊಡ್ತಾರೆ ಅಂತ ಗೊತ್ತಿದೆ. ರನ್ಯಾ ಚಿನ್ನ ತರೋ ಸುದ್ದಿ ಹೇಳಿದ್ದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅಂತ ಹೇಳ್ತಾ ಇದ್ದಾರೆ. ಹೊಸ ಆರೋಪ, ಸ್ಫೋಟಕ ಆರೋಪ ಇದು. ಪರಮೇಶ್ವರ್ ಮುಂದಿನ ಸಿಎಂ ಅಂತ ಹುಮ್ಮಸ್ನಲ್ಲಿದ್ರು. ಬಟ್ ಅವರಿಗೆ ತಡೆಗೋಡೆ ಹಾಕೋ ಕೆಲಸವನ್ನ ಅವರದ್ದೇ ಪಕ್ಷದ ಪ್ರಭಾವಿ ನಾಯಕ ಮಾಡಿದ್ದು. ಇನ್ಫಾರ್ಮೇಶನ್ ಕೊಟ್ಟಿದ್ದೇ DRI ಅಧಿಕಾರಿಗಳಿಗೆ ಆ ಪಕ್ಷದ ನಾಯಕ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಅದೇನೋ ದಲಿತರು ಅಂತ ಹೇಳಿ ಸ್ಟಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಇಡಿ ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು. ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ನಾನು ಅದರ ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆ ಹೆಣ್ಣುಮಗಳು ಅವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣುಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು? ಸಿದ್ದರಾಮಯ್ಯರಿಗೆ ಗೊತ್ತಿಲ್ಲ? ಎಲ್ಲಿಂದ ಮೆಸೇಜ್ ಹೋಯಿತು? ಕೊಟ್ಟಂಥವ್ರಿಗೆ ಈಗ ಪ್ರಹ್ಲಾದ್ ಜೋಶಿ ಅವರೇನು ಹೇಳೋರೆ, ನೆನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರುಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು. ಸೊ ತುಂಬ ಗುರುತರ ಆರೋಪಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರ ಇಂದಿನ ಸ್ಥಿತಿ ಮತ್ತು ರನ್ಯಾ ಕೇಸ್ನಲ್ಲಿ ಮೊದಲು ಕಾಂಗ್ರೆಸ್ನ ಪ್ರಭಾವಿ ನಾಯಕ ಆತನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ.